ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ STMC ಅಧ್ಯಕ್ಷ ವಸಂತ್ ಮುದಿಮಾರ್ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಈಗ ಈ ಶಾಲೆಯ ಪರಿಸ್ಥಿತಿ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಸರ್? ಮುಖ್ಯ ಶಿಕ್ಷಕಿಯೇ ಇಲ್ಲ, 95 ಮಂದಿ ಮಕ್ಕಳಿದ್ದಾರೆ. ಈ ಹಿಂದೆ ನಾವು ಕೂಡ ಮಾತನಾಡಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಬೆಳವಣಿಗೆಗಳು ಆಗಿಲ್ಲ, ಪ್ರತಿಭಟನೆಯನ್ನ ಮಾಡಿದ್ರಿ, ಇವತ್ತು ಏನ್ ಹೇಳ್ತೀರಿ ಸರ್? ಶಾಲೆಯ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಯಾಕಂದ್ರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ತುಂಬಾ ಸಮಸ್ಯೆ ಕಷ್ಟ ಆಗ್ತಾ ಇದೆ. ಒಂದು ಶಿಕ್ಷಕಿಯನ್ನು ವರ್ಗಾವಣೆ ಮಾಡಿದ್ದಾರೆ, ಒಂದು ಶಿಕ್ಷಕಿ ಬೇರೆ ಶಾಲೆಗೆ ಡೆಪ್ಯುಟೇಷನ್ ಮಾಡಿದ್ದಾರೆ. ಇನ್ನು 2 ಶಿಕ್ಷಕರಿದ್ದಾರೆ. 2 ಶಿಕ್ಷಕರಲ್ಲಿ ಒಬ್ಬರು ಟ್ರೈನಿಂಗ್ ಹೋಗಿದ್ದಾರೆ, ಈಗ ಒಬ್ಬರು ಶಿಕ್ಷಕಿದ್ದಾರೆ ಶಾಲೆಯಲ್ಲಿ. ಇದೇ ನಮ್ಗೆ ತುಂಬಾ ಸಮಸ್ಯೆ ಆಗಿದೆ. ಎಷ್ಟು ಮನವಿ ನೀಡಿದರೂ ಇದಕ್ಕೆ ಸ್ಪಂದಿಸ್ತಾ ಇರ್ಲಿಲ್ಲ. ಅದಕ್ಕಾಗಿ ಈ ದಿನ ಬಂದಲ್ಲಿ ಪ್ರತಿಭಟನೆಯನ್ನು ಕೈಗೊಂಡಿದ್ದೇವೆ. ಈಗ ಈ ಈಗ ಮತ್ತೊಂದು, ಈಗ ಜಾಗದ ಸಮಸ್ಯೆಗಳು ಕೂಡ ಇತ್ತು, ದಾಖಲಾತಿಗಳು ಶಾಲೆಯ ಹೆಸರಿನಲ್ಲಿ ಇಲ್ಲ ಅನ್ನುವಂಥ ಮಾತುಗಳಿತ್ತು. ಅದೇನು ಸರಿಯಾಗಿದೆಯಾ ಅಥವಾ ಹಾಗೆ ಇದೆಯಾ, ಹೇಗೆ? ಇಲ್ಲ ಸರ್, ಹಾಗೆ ಇದೆ. ಯಾಕಂದ್ರೆ ಎಷ್ಟು ಮನವಿ ಕೊಟ್ಟರು ಅದನ್ನು ಸಹ ಇಷ್ಟರವರೆಗೆ ಏನು ಕ್ಲಿಯರ್ ಮಾಡಲಿಲ್ಲ. ಅವರ ಹತ್ರ ಎಷ್ಟು ಹೇಳಿದ್ರು, ತಹಸೀಲ್ದಾರ್ ಹತ್ರ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಆಗ್ಲಿ ಯಾರು ಸಹ ಬರ್ಲಿಲ್ಲ, ಈ ಶಾಲೆಗೆ ಭೇಟಿ ಕೊಡ್ಲಿಲ್ಲ. ಈಗ ವರದಿಗಳ ಬಗ್ಗೆ ಚರ್ಚೆ ಆಯ್ತು, ವರದಿಗಳು ಕೂಡ ನಾವು ಮಾಡಿದ್ವಿ, ತಾವು ಗಮನಿಸಿದಿರಿ ಸೂಕ್ತ ವಾಹಿನಿಯಲ್ಲಿ ಇದರ ಬಗ್ಗೆ ನಾವು ಮಾತನಾಡಿದ್ವಿ ತುಂಬಾ ಸಲ ಅಲ್ವಾ? ಹೌದು. ಸೊ ಜನಪ್ರತಿನಿಧಿಗಳು ಬರುವಂತದ್ದು, ನಿಮ್ಮ ಭರವಸೆಗಳನ್ನ ಈಡೇರಿಸುವಂತಹ ಒಂದು ಆಶಾಭಾವನೆಯನ್ನ ಕೊಡುವಂತದ್ದು, ಅದನ್ನು ನೆರವೇರಿಸುವಂತದ್ದು, ಮಾತನ್ನು ಆಡುವಂತದ್ದು ಏನೂ ಮಾಡ್ಲಿಲ್ವಾ? ಭರವಸೆಯನ್ನು ಕೊಟ್ಟಿದ್ದಾರೆ, ಆದ್ರೆ ಭರವಸೆಯಾಗಿ ಉಳಿದಿದೆ ಹೊರತು ಇಷ್ಟರವರೆಗೆ ಭರವಸೆ ಈಡೇರ್ಲಿಲ್ಲ. ಆದ್ರೆ ಈಗ ಹೊಸದಾಗಿ ಬಂದ ಮೇಡಮ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಈಡೇರದಿದ್ರೆ ಇನ್ನು 3 ದಿವಸದಲ್ಲಿ ಪ್ರತಿಭಟನೆ ಮಾಡಿ ಅದಕ್ಕೆ ನಾನು ಹೊಣೆ ಅಂತ ಹೇಳಿದ್ದಾರೆ. ಅಂದ್ರೆ ಬೇಡಿಕೆಯನ್ನ ಈಡೇರಿಸದೆ ಹೋದಲ್ಲಿ ತಾವುಗಳು ಪ್ರತಿಭಟನೆ ಮಾಡಬಹುದು ಅಂತ ಹೊಸ ಮೇಡಮ್ ಹೇಳಿದ್ದಾರೆ. ಹೌದು, ಯಾಕಂದ್ರೆ ಆದ್ರಿಂದ ನಮ್ಗೆ ತುಂಬಾ ಭರವಸೆ ಉಂಟು, ಅವರು ಎಲ್ಲದನ್ನು ಇದು ಸಾಲ್ವ್ ಮಾಡ್ತಾರೆ ಅಂತ. ಓಕೆ. ಸೊ ಈಗ ಈ ಶಾಲೆಯಲ್ಲಿ 3 ಮಂದಿ ಶಿಕ್ಷಕರಿರುವಂತದ್ದು, ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಪೋಷಕರ ಭಾವನೆಗಳು ಯಾವ ರೀತಿಯಾಗಿದೆ? ಪೋಷಕರ ಭಾವನೆ ಅಂದ್ರೆ, ಮೊದಲು ಅರ್ನಾಕ್ಷಿ ಮೇಡಮ್ ಇದ್ರು. ಅರ್ನಾಕ್ಷಿ ಮೇಡಮ್ ಹೋದ ತಕ್ಷಣ ಎಲ್ಲ ಪೋಷಕರ ಭಾವನೆಯಲ್ಲಿ ಏನಂದ್ರೆ, ನಮ್ಮ ಶಾಲೆ ಮೊದಲನೇ ತರ ಏನು ಇಲ್ಲ, ಇಲ್ಲಿ ಎಜುಕೇಶನ್ ಇಲ್ಲ, ಯಾವುದಿಲ್ಲ, ಆ ತರ ಭಾವನೆ ಉಂಟು ಎಲ್ಲರ ಹತ್ರ. ಇನ್ನು ನಾವು ಬೇರೆ ಶಾಲೆಗೆ ಆಗ್ಬೇಕು ಅನ್ನೋ ಭಾವನೆ ತುಂಬಾ ಮಂದಿಯಲ್ಲಿದೆ. ಆದ್ರೆ ಆ ಭಾವನೆ ಬರಬಾರ್ದು ಎನ್ನುವ ದೃಷ್ಟಿಯಿಂದ ನಾವು ತುಂಬಾ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಆದ್ರೂ ಇದು ಇಲಾಖೆ ಇನ್ನೂ ಸಹ ಎಚ್ಚೆತ್ತುಕೊಂಡಿಲ್ಲ. ಈಗ ಒಂದು ಕಡೆಯಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಅನ್ನುವಂತಹ ಪ್ರಯತ್ನಗಳು ನಡೀತಾ ಇದೆ. ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳು ಕ್ಲೋಸ್ ಆಗಿದ್ದಾವೆ. ಇಲ್ಲಿ 95 ಮಂದಿ ಮಕ್ಕಳಿದ್ರು ಕೂಡ ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಯಾಕೆ ಒಂದು ಪಾತ್ರವನ್ನ ಯಾರು ವಹಿಸ್ತಾ ಇಲ್ಲ, ಯಾರು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಹೀಗಾದ್ರೆ ಬಡವರ ಮಕ್ಕಳ ಕಥೆ ಏನು, ಅದನ್ನೇ ಮಾತನಾಡಿದ್ವಿ, ಇವತ್ತು ಕೂಡ ಮಾತನಾಡ್ತಾ ಇದೀವಿ ಸರ್. ಏನ್ ಹೇಳ್ಬೇಕೀಗ? ಯಾಕಂದ್ರೆ ಇವರಿಗೆಲ್ಲ ಇದು ಶಿಕ್ಷಣ ಸಂಸ್ಥೆಗಳು ಮುಚ್ಚಿ ಹೋದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲಿಗೆ ಇಂಥ ಸಮಸ್ಯೆಗಳು ಇರುವುದಿಲ್ಲ. ಹಾಗೆ ಇದು ಇವಾಗ ಮೊನ್ನೆ ನಿನ್ನೆ ಶಾಲೆ ಅಲ್ಲ, 70 ವರ್ಷದಿಂದ ಈ ಶಾಲೆ ಇದೆ. ಈ ಶಾಲೆ ಒಟ್ಟಾರದಲ್ಲಿ ಇನ್ನೂ 2 ಶಾಲೆಗಳಿವೆ, ಅದು ಮತ್ತೆ ಆದದ್ದು. ಆದ್ರೆ ಇದು ಪುರಾತನ ಕಾಲದ ಇದು ಶಾಲೆ. 70 ವರ್ಷಗಳ ಇತಿಹಾಸ ಇದೆ. ಇದನ್ನು ಉಳಿಸ್ಬೇಕು ನಾವು. ಉಳಿಸದಿದ್ರೆ ಮತ್ತೆ ನಾವು ಇಲ್ಲಿ ಕಲಿತು ಪ್ರಯೋಜನ ಇಲ್ಲ. ನಾವು ಈ ಶಾಲೆಯಲ್ಲಿ ಕಲಿತು ಒಳ್ಳೆ ರೀತಿಯಲ್ಲಿ ಇದ್ದೇವೆ. ಇನ್ನು ಸಹ ಈ ಶಾಲೆ ಉಳಿಬೇಕು, ಬಡವರ ಪಾಲಿಗೆ ಇದು. ಮಾತಾಡಿ ಸರ್, ಮಾತಾಡಿ. ಇದು ಇನ್ನು ಸಹ ಬಡವರ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಇದು ಆಗ್ಬೇಕಂತಾನೆ, ಪ್ರಯೋಜನ ಆಗ್ಬೇಕಂತಾನೆ ಈ ಶಾಲೆಯನ್ನು
ಬೆಳೆಸಲು ಪ್ರಯತ್ನ ಮಾಡುವುದು ಸರ್. ಈಗ ಯಾಕಂದ್ರೆ ಇದು ಮುಚ್ಚಬಾರ್ದು ಇನ್ನು ಸಹ. ಈಗ ನಿಮ್ಮ ಬೇಡಿಕೆ ಅನ್ನುವಂಥದ್ದು ಏನ್ ಸರ್? ಈಗ ಏನ್ ಬೇಡಿಕೆ ಹೇಳ್ತೀರಿ? ಮಾಧ್ಯಮಗಳ ಮೂಲಕ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಾವು ಹೇಳ್ಬೇಕು, ಮನವಿಯನ್ನ ಮಾಡ್ಕೊಳ್ಬೇಕು, ಏನ್ ಮನವಿಯನ್ನ ಮಾಡ್ಕೊಳ್ತೀರಿ? ಮನವಿ ಏನಂದ್ರೆ ನಮ್ಗೆ 6 ಶಿಕ್ಷಕರು ಬೇಕು ಈ ಶಾಲೆಗೆ. ಯಾಕಂದ್ರೆ ಒಂದು ಎಚ್.ಎಂ ಬಿಟ್ಟು 5 ಶಿಕ್ಷಕರು ಬೇಕು. ಖಂಡಿತ ಎಚ್.ಎಂ ಬಂದ್ರೆ ಅವರಿಗೆ ಮೀಟಿಂಗ್ ಅದು ಇದು ಅಂತಾನೆ ಶಾಲೆಯ ದಾಖಲಾತಿಗಳನ್ನ ಗಮನಿಸುವಂತದ್ದು ಅಥವಾ ಕಾರ್ಯಕ್ರಮ, ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಅಥವಾ ಶಾಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮುಖ್ಯ ಶಿಕ್ಷಕಿ ಗಮನಿಸಿಕೊಳ್ತಾರೆ. ಹೌದು. ಆದ್ರೆ ಬಾಕಿ ಶಿಕ್ಷಕರೆಲ್ಲ ಒಬ್ಬರು ಇದಕ್ಕೆ ಆಯ್ತು ಅಕ್ಷರದಾಸೋಹ. ಖಂಡಿತ ಖಂಡಿತ ಎಲ್ಲ ಇದು ಆಗುವಾಗ ಇಲ್ಲಿಗೆ ಶಾಲೆಗೆ 6 ಶಿಕ್ಷಕರ ಅವಶ್ಯಕತೆ ತುಂಬಾ ಇದೆ. ಎಸ್, ಖಂಡಿತ ಸರ್. ಈ ಮನವಿಯನ್ನ ಈ ವಿಚಾರ ಖಂಡಿತವಾಗ್ಲೂ ನಮ್ಗೆ ಬೇಸರ ಆಗ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ ಪರ್ಸನಲಿ ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ ಈ ವಿಚಾರ ನೋಡಿ. ಎಷ್ಟೋ ಮಕ್ಕಳ ಭವಿಷ್ಯತ್ತನ್ನ ಬೆಳಗಬೇಕಾದಂತಹ ಶಿಕ್ಷಣ ಸಂಸ್ಥೆಯ ಸ್ಥಿತಿ ಈ ರೀತಿ ಆಯ್ತು ಅಂತ ಹೇಳಿದ್ರೆ ನಾವು ಒಂದು ಉತ್ತಮ ಪ್ರಜೆಗಳನ್ನ ಈ ಸಮಾಜಕ್ಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಎಲ್ಲಾ ಖಾಸಗಿ ಶಾಲೆಗಳ ದರ್ಪಕ್ಕೆ ಮಣಿದು ಹೋದ್ರೆ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಅಲ್ವಾ? ಹೌದು ಸರ್. ಎಸ್, ಖಂಡಿತ ಸರ್. ನಿಮ್ಮ ಓಕೆ ಸರ್. ಎಸ್, ಥ್ಯಾಂಕ್ ಯು ಇಷ್ಟೊತ್ತು ಸೂಕ್ತ ನಿಷ್ಠತೆಗೆ ಮಾತನಾಡಿದ್ದಕ್ಕೆ. ಮೈ ಮನಸ್ಸಿಗೊಪ್ಪುವ ಚಂದದ ಆಭರಣ, ಸಾಂಪ್ರದಾಯಿಕ ಉಡುಗೆಗೆ ಸಾಂಪ್ರದಾಯಿಕ ಚಿನ್ನ, ನಿಮ್ಮನ್ನು ಸದಾ ಹೊಳೆಯುವಂತೆ ಮಾಡುವ ಆಕರ್ಷಕ ವಿನ್ಯಾಸ, ಆಂಟಿಕ್, ಟೆಂಪಲ್ ಡಿಸೈನ್, ಕುಂದನ್ ಆಭರಣ, ಕಲ್ಕತ್, ರಾಜ್ಕೋಟ್ ಡಿಸೈನ್, ಚಿನ್ನ, ಬೆಳ್ಳಿ, ವಜ್ರಾಭರಣಗಳ ಅಮೋಘ ಸಂಗ್ರಹ. ನಿಮ್ಮ ಪ್ರತಿ ಸಂಭ್ರಮವನ್ನ ನಮ್ಮೊಂದಿಗೆ ಹೆಚ್ಚಿಸಿಕೊಳ್ಳಿ. 40 ವರ್ಷಗಳಿಂದ ಗ್ರಾಹಕರ ನಂಬಿಕೆ ಉಳಿಸಿಕೊಂಡ ಸ್ವರ್ಣಾಭರಣ ಮಳಿಗೆ ವಿಎನ್ಆರ್ ಗೋಲ್ಡ್, ಸ್ವರ್ಣಸೌಧ, ರಥಬೀದಿ, ಬಂಟ್ವಾಳ.